ನೋಡ್ರಿ, ಮಧ್ಯಾಂಕ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ನೋಡ್ತೇವೆ ನಾವು. ಸೊ ಈಗಾಗಲೇ ನಾವು 3 ಪರಿಕಲ್ಪನೆಗಳನ್ನ ನೋಡಿದ್ದೇವೆ, 3 ಕಾನ್ಸೆಪ್ಟ್ ಗಳನ್ನ ನೋಡಿದ್ದೇವೆ. ಯಾವ್ಯಾವುದು? ಒಂದು ನೇರ ವಿಧಾನದ ಸರಾಸರಿ, ಒಂದು ಅಂದಾಜು ವಿಧಾನದ ಸರಾಸರಿ, ನೆಕ್ಸ್ಟ್ ಬಹುಲಕ ಅಂತೇಳಿ. ಅಲ್ಲಿ ನೇರ ವಿಧಾನದ ಸರಾಸರಿ ಮತ್ತು ಅಂದಾಜು ವಿಧಾನದ ಸರಾಸರಿ ಯಾವ್ದಾದ್ರು ಒಂದು ಮಾಡಿದ್ರೆ ಆನ್ಸರ್ ನಮ್ಗೆ ಏನಿರ್ತದೆ ಒಂದೇ ಬರಲ್ಲ. ಸೊ ಯಾವ್ದು ಬೇಕಾದ್ರೂ ಮಾಡ್ಬೇಕು, ಯಾವ್ದಾದ್ರು ಒಂದು ಮಾಡಿ, ಸರಿನಾ? ಸೊ ಅಲ್ಲಿ ಯಾವುದೇ ವಿಧಾನ ಮಾಡಿದ್ರು ಸಹಿತ ಆನ್ಸರ್ ಚೇಂಜಸ್ ಆಗುದಿಲ್ಲ, ಏನ್ ಬರ್ಬೇಕು ಅದೇ ಬರ್ತದ ಆನ್ಸರ್. ಸೊ ಎರಡನೇದಾಗಿ ನೋಡ್ತೇವೆ ನಾವು ಬಹುಲಕವನ್ನ ಕಂಡುಹಿಡಿದು. ಸೊ ಬಹುಲಕ ಕೊಟ್ಟಿರ್ತಕ್ಕಂತ ವರ್ಗೀಕೃತ ದತ್ತಾಂಶದಲ್ಲಿ ಬಹುಲಕವನ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ಸೊ ಈಗಾಗಲೇ ನಾವು ಕಲ್ತಿದ್ದೇವೆ. ಸೊ ಈಗ ಮುಂದುವರೆದ ಭಾಗ ಯಾವ್ದಪ್ಪ ಅಂತಂದ್ರೆ ಮಧ್ಯಾಂಕ ಅಂತ ನೋಡ್ತೀವಿ. ಏನಿದು ಮಧ್ಯಾಂಕ? ಮಧ್ಯಾಂಕದಲ್ಲಿ ಸೂತ್ರ ಇದೆ. ಯಾವುದು ಇಲ್ಲಿ? L ಪ್ಲಸ್ ಇಂಟು ಬ್ರಾಕೆಟ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಸೊ ಇಲ್ಲಿ ನಮಗೆ ಈ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾದ್ರೆ ನೇರವಾದ ಸೂತ್ರ ಇದೆ. ಅದು ಯಾವುದು? L ಪ್ಲಸ್ ಇಂಟು ಬ್ರಾಕೆಟ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಇಲ್ಲಿ ಒಂದೊಂದು ಅಕ್ಷರಗಳನ್ನ ನಾವು ತಿಳ್ಕೊಂತ ಹೋದ್ರೆ ಸೊ L ಪಾತ್ರ ಏನು? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂತ ನೋಡ್ತೇವೆ. L ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂತ ನೋಡ್ತೇವೆ. ನೆಕ್ಸ್ಟ್ N ಅಂದ್ರೆ ಏನು? N ಅಂತಂದ್ರೆ ಒಟ್ಟು ಆವೃತ್ತಿಗಳ ಸಂಖ್ಯೆ. N ಅಂತಂದ್ರೆ ಒಟ್ಟು ಆವೃತ್ತಿಗಳ ಸಂಖ್ಯೆ. CF ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ. ಸೊ ನಿಮಗೆ ಹೇಳ್ತೀನಿ ಸಂಚಿತ ಆವೃತ್ತಿಯನ್ನ ಯಾವ್ದು ಕಂಡುಹಿಡಿಯಬೇಕು ಅನ್ನೋದು. ಸೊ CF ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ. ಸೊ ನೆಕ್ಸ್ಟ್ F ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. H ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಗಾತ್ರ ಅಂತ ನೋಡ್ತೇವೆ. ಸೊ ಇಲ್ಲಿ ನಮ್ಗೆ ಈಗಾಗಲೇ F ಅಂದ್ರೆ ಆವೃತ್ತಿ ಗೊತ್ತಾಗಿದೆ, H ಅಂತಂದ್ರೆ ವರ್ಗಾಂತರದ ಗಾತ್ರ ಅಂತೇಳಿ ನಾವು ಈಗಾಗಲೇ ಬಹುಲಕದ ಸೂತ್ರದಲ್ಲಿ ನೋಡಿದ್ದೇವೆ. L ಅಂತಂದ್ರೆ ಅದು ಕೂಡ ಕೆಳಮಿತಿ ಅಂತ ನೋಡಿದ್ದೇವೆ. ಸೊ ಇಲ್ಲಿ ಬರೋದು N ಅಂತಂದ್ರೆ ಒಟ್ಟು ಆವೃತ್ತಿಗಳ ಸಂಖ್ಯೆ, CF ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಅಂತ ನೋಡ್ತೇವೆ. ಇಲ್ಲಿ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ. ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ನೋಡ್ತೇವೆ. ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ ಅಂತಂದ್ರೆ ಸೊ ಮಧ್ಯಾಂಕವನ್ನ ಯಾವ ರೀತಿ ನಾವು ಕಂಡುಹಿಡಿಬೇಕು? ಸೊ ಇಲ್ಲಿ ಮಧ್ಯಾಂಕವನ್ನ ಕಂಡುಹಿಡಿಬೇಕಾದ್ರೆ ಮೊದಲನೇದಾಗಿ ನಾವು ನೋಡ್ತೇವೆ ಏನಪ್ಪಾ ಅಂತಂದ್ರೆ ಸಂಚಿತ ಆವೃತ್ತಿ ಅಂತ ನೋಡ್ತೇವೆ. ಸಂಚಿತ ಆವೃತ್ತಿಯನ್ನ ನಾವು ಕಂಡುಹಿಡಿಬೇಕಾಗ್ತದ. ಈ ಸಂಚಿತ ಆವೃತ್ತಿಯನ್ನ ಯಾವ ರೀತಿ ಕಂಡುಹಿಡಬೇಕು? ಸೊ ಒಟ್ಟಾರೆಯಾಗಿ ನಮಗೆ ಹಿಂದಿನ ಸಿಲೆಬಸ್ ನಲ್ಲಿ ಸಂಚಿತ ಆವೃತ್ತಿಯನ್ನ ಕಂಡುಹಿಡಬೇಕಾದ್ರೆ 2 ವಿಧಾನಗಳಿತ್ತು. ಒಂದು ಅಧಿಕ ವಿಧಾನದ ಸಂಚಿತ ಆವೃತ್ತಿ, ಇನ್ನೊಂದು ಕಡಿಮೆ ವಿಧಾನದ ಸಂಚಿತ ಆವೃತ್ತಿ. ಸೊ ಅದು ಎದಕ್ಕೆ ನಮ್ಗೆ ಉಪಯೋಗ ಬರ್ತಿತ್ತು ಅಂದ್ರೆ ಓಜಿವ್ ನಕ್ಷೆ ಅಂತ ಹೇಳಿತ್ತು. ಆ ಓಜಿವ್ ನಕ್ಷೆಯನ್ನ ತೆಗಿಬೇಕಾದ್ರೆ ಸೊ ಕಡಿಮೆ ವಿಧಾನದ ಓಜಿವ್ ನಕ್ಷೆ ಮತ್ತು ಅಧಿಕ ವಿಧಾನದ ಓಜಿವ್ ನಕ್ಷೆ ಅಂತ ಹೇಳಿ ಬರ್ತಿತ್ತು. ಆದ್ರೆ ಈಗ ನಿಮ್ಗೆ ಆ ಸಿಲೆಬಸ್ ಇಲ್ಲ. ಸೊ ಈಗ ಈ 3 ಕಾನ್ಸೆಪ್ಟ್ ಗಳು ಇರೋದ್ರಿಂದ ಸೊ ಇಲ್ಲಿ ನಮಗೆ ಕೆಳಗಿನ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯಿರಿ ಅಂತಂದ್ರೆ ಯಾವ್ದಾದ್ರು ವಿಧಾನದ ಸಂಚಿತ ಆವೃತ್ತಿಯನ್ನ ನಾವು ಮಾಡಬಹುದು. ಸೊ ಮೊದಲನೇದಾಗಿ ನಾವು ನೋಡ್ತೇವೆ ಯಾವ ರೀತಿ ಕಂಡುಹಿಡಿಯಬೇಕು. ಸೊ ಇಲ್ಲಿ ಮೊದಲನೇದಾಗಿ ನೋಡ್ರಿ ವರ್ಗಾಂತರ ಇದೆ, ಆವೃತ್ತಿ ಇದೆ, ಇಲ್ಲಿ ಸಂಚಿತ ಆವೃತ್ತಿ. ವರ್ಗಾಂತರ ಅವರೇ ಕೊಟ್ಟಿರ್ತಾರ, ಆವೃತ್ತಿಗಳನ್ನ ಅವರೇ ಕೊಟ್ಟಿರ್ತಾರ. ಸೊ ಸಂಚಿತ ಆವೃತ್ತಿಯನ್ನ ಕಂಡುಹಿಡಬೇಕು. ಮೊದಲನೇ ಸಂಖ್ಯೆ ಇಲ್ಲಿ ಎಷ್ಟಿದೆ? 4 ಇದೆ, 4ಅನ್ನ ಬರ್ಕೊಳ್ರಿ. 4 ಇದೆ, 4ಅನ್ನ ಬರ್ಕೊಳ್ರಿ. ನೆಕ್ಸ್ಟ್ ಈ 4ಕ್ಕ ಇದು 3ಅನ್ನ ಕೂಡಿಸ್ಕೋಬೇಕು. 4 ಪ್ಲಸ್ 3 ಎಷ್ಟಾಯ್ತು? 7 ಆಯ್ತು. ಮತ್ತೆ ಈ 7ಕ್ಕ ಸೊ ಈ 7ಅನ್ನ ಕೂಡಿಸ್ಕೋಬೇಕು. 7 ಪ್ಲಸ್ 7 14. ನೆಕ್ಸ್ಟ್ ಈ 14ಕ್ಕೆ ಈ 6ಅನ್ನ ಕೂಡಿಸ್ಕೋಬೇಕು. ಎಷ್ಟಾಯ್ತು? 20 ಆಯ್ತು. 20ಕ್ಕೆ 4ಅನ್ನ ಕೂಡಿಸಿ 24. 24ಕ್ಕೆ 2ಅನ್ನ ಕೂಡಿಸಿ 26 ಆಯ್ತು.
ಸೊ ಇದು ಏನಪ್ಪಾ ಅಂತಂದ್ರೆ ನಮಗೆ ಸಂಚಿತ ಆವೃತ್ತಿ ಅಂತ ನೋಡ್ತೇವೆ. ಸೊ ನೆಕ್ಸ್ಟ್ ನಮಗೆ ಆವೃತ್ತಿಗಳ ಸಂಖ್ಯೆ ಎಷ್ಟದ ಅಂತ ಕೇಳಿದ್ರೆ, ಈ ಆವೃತ್ತಿಗಳ ಸಂಖ್ಯೆಯನ್ನ ಎಷ್ಟದ ಅಂತಂದ್ರೆ, ಸೊ ಇಲ್ಲಿ ಎಷ್ಟು ಕೊನೆಯ ಸಂಖ್ಯೆ ಬಂದಿರ್ತದಲ್ಲ ಅಷ್ಟೇ ಇಲ್ಲಿ ಆವೃತ್ತಿಗಳ ಸಂಖ್ಯೆ. ಯಾಕೆ ಇರ್ತದಂತಂದ್ರೆ ಇವೆಲ್ಲ ಕೂಡ್ಸ್ಯಾವಂತ ಅರ್ಥ ಇಲ್ಲಿ. ಸೊ ಇಲ್ಲಿ ಕೂಡಿಸಿದವಂತ ಅಂದ್ರೆ, ಸೊ ಇವುಗಳನ್ನು ಕೂಡಿಸಿದ್ರು ಸಹಿತ ನಮ್ಗೆ n = ಎಷ್ಟು ಬರ್ತದ? 26 ಬರ್ತದ. n = 26 ಅಂದ್ರೆ ನಮಗೆ ಗೊತ್ತಾಯ್ತು ಒಟ್ಟು ಆವೃತ್ತಿಗಳ ಸಂಖ್ಯೆ ಎಷ್ಟದ ಇಲ್ಲಿ? 26. ಸೊ ನಾವು ಸೂತ್ರದಲ್ಲಿ ನೋಡ್ತೇವೆ n/2 ಅಂತೇಳಿ ನೋಡ್ತೀವಿ. ಸೊ n/2 ಅಪ್ಪ ಅಂತಂದ್ರ ಒಟ್ಟು ಆವೃತ್ತಿಗಳ ಸಂಖ್ಯೆಯನ್ನ 2ರಿಂದ ಏನ್ ಮಾಡ್ಬೇಕಾಗ್ತದ? ಭಾಗಿಸಿದಾಗ ನಮ್ಗೆ n/2 ಅಂತೇಳಿ ಸಿಗ್ತದ. ಸೊ ಇಲ್ಲಿ n/2 n ಅಂತಂದ್ರೆ ನಮ್ಗೆ 26. 26 ಭಾಗಿಸು 2. 2 ಅಂದ್ರೆ 2 ಒಂದ್ಲೆ 2 ಮೂರ್ಲೆ. ಸೊ n/2 ಅಂತಂದ್ರೆ ಎಷ್ಟು ಬಂತು? ನಮಗೆ 13 ಬಂತು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತ ಅಂಶ ಏನಪ್ಪಾ ಅಂತಂದ್ರೆ n/2 = 13 ಬಂತು. ಸೊ ಇವಾಗ ನಾವು ಮಧ್ಯಾಂಕವನ್ನ ಕಂಡುಹಿಡಿಬೇಕಾಗ್ಯದ. ಸೊ 13ರ ನಂತರದ ಸಂಖ್ಯೆ ಯಾವುದು ಸಂಚಿತ ಆವೃತ್ತಿಯಲ್ಲಿ ಅನ್ನೋದು ಗಮನಿಸಬೇಕು. 13ರ ನಂತರ ನೋಡ್ತೇವೆ ನಾವು 14 ಅದಂತ ನೋಡ್ತೇವೆ. ಸೊ ನೆಕ್ಸ್ಟ್ 10 ಒಂದ್ ವೇಳೆ ಇದು n/2 12 ಬಂದ್ರೆ 12 ನಂತರ ಯಾವ್ದಾಗ್ತಿತ್ತು? 14 ಆಗ್ತದ. ಒಂದ್ ವೇಳೆ n/2 10 ಬಂದ್ರೆ ಅದು 14 ಆಗ್ತದ. 10ರ ನಂತರದ ಸಂಖ್ಯೆ ಯಾವ್ದಿಲ್ಲ? 14 ಸಂಚಿತ. ಒಂದ್ ವೇಳೆ n/2 22 ಬಂದ್ರೆ ಅದು ಎಲ್ಲಿ? ಈಗ 22 ನಂತರ ಯಾವ್ದಾಗ್ತದ? 24 ಆಗ್ತದ. ಒಂದ್ ವೇಳೆ 23 ಬಂದ್ರೆ ಈಗ 24. ಒಂದ್ ವೇಳೆ 19 ಬಂದ್ರೆ ಈಗ 20. 18 ಬಂದ್ರೆ 20. ಸೊ ಮುಂದಿನ ಸಂಖ್ಯೆನ ನೋಡ್ಕೋಬೇಕು ನಾವು. ಇಲ್ಲಿ n ಇರ್ತದ ಸಂಚಿತ ಆವೃತ್ತಿ. ಈಗ ನಮ್ಗೆ n/2 = 26/2 ಅಂತಂದ್ರೆ ಎಷ್ಟು ಬಂತು? 13 ಬಂತು. 13 ನಂತರ ಸಂಖ್ಯೆ ಎಷ್ಟದ? 14ದ ಸಂಚಿತ ಆವೃತ್ತಿಯಲ್ಲಿ. ಸೊ ಅದನ್ನ ಏನ್ ಮಾಡ್ಬೇಕು? ನಾವು ಹೈಲೈಟ್ ಮಾಡ್ಬೇಕು ಈ ರೀತಿ. ಏನ್ ಮಾಡಿದ್ದೇವಲ್ಲ ಹಳದಿ ಬಣ್ಣದ ಚೌಕ. ಸೊ ನೀವು ಕೂಡ ಏನ್ ಮಾಡಿ ಒಂದು ಬಾಕ್ಸ್ ಅಥವಾ ರೌಂಡ್ ಮಾಡ್ಕೊಳ್ಳೋದಾದ ನಂತರ ಸೊ ಇವಾಗ ನಾವು ನೋಡ್ತೇವೆ ಇಲ್ಲಿ ಎಷ್ಟು n/2 ಅಂದ್ರೆ ಗೊತ್ತಾಯ್ತು. L ಅಂತಂದ್ರೆ ಎಷ್ಟು ಆಗ್ತದ? ನೆಕ್ಸ್ಟ್ CF ಅಂದ್ರೆ ಎಷ್ಟು? F ಅಂದ್ರೆ ಎಷ್ಟು? ಸೊ ಒಂದೊಂದಾಗಿ ನಾವು ನೋಡ್ಕೊತ ಹೋದ್ರೆ L ಅಂತಂದ್ರೆ ಹೇಳಿದ್ದೇವೆ. L ಅಂತಂದ್ರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂತೇಳಿ. ಸೊ ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ, ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟಿದೆ? ನಮಗೆ 15. ಸೊ ಅದೇ L = ಎಷ್ಟು? 15. ನೆಕ್ಸ್ಟ್ ನೋಡ್ತೇವೆ CF ಅಂತಂದ್ರೆ ಎಷ್ಟಿದೆ ನಮಗೆ? CF ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ. ಇಲ್ಲಿ ನೋಡ್ರಿ CF ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ. ಸೊ ಅದೇ ರೀತಿ ಇಲ್ಲಿ ನಮಗೆ CF ಅಂತಂದ್ರೆ ಎಷ್ಟ ಆಗ್ತದ? ಮಧ್ಯಾಂಕವಿರುವ ವರ್ಗಾಂತರ ಯಾವ್ದಾಯ್ತು? 15ರಿಂದ 20 ಅದ್ರ ಹಿಂದಿನ ವರ್ಗಾಂತರ 10ರಿಂದ 15 ಆಯ್ತು. ಆ 10ರಿಂದ 15ರ ಸಂಚಿತ ಆವೃತ್ತಿ ಎಷ್ಟಿದೆ? 7 ಇದೆ. ಆ 7ಅನ್ನ ಬರ್ಬೇಕು ನಾವು. ನೋಡ್ರಿ ಇಲ್ಲಿ 7 ಇದೆ. ಸೊ CF ಅಂದ್ರೆ ಎಷ್ಟಾಯ್ತು? ನಮಗೆ 7 ಬಂತು. ಇನ್ನು 70 ಅಂದ್ರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಮಧ್ಯಾಂಕ ಇರುವ ವರ್ಗಾಂತರ 15ರಿಂದ 25ರ ಆವೃತ್ತಿ ಎಷ್ಟಿದೆ? 7 ಇದೆ. ಸೊ ಆ 7ಅನ್ನ ಇಲ್ಲಿ ಬರ್ಕೋಬೇಕು. ಇನ್ನು ಲಾಸ್ಟ್ ಉಳಿತು ಯಾವುದು? ನಮಗೆ H ಉಳಿತು. H ಅಂತಂದ್ರೆ ಏನು? ಮಧ್ಯಾಂಕ ಇರುವ ವರ್ಗಾಂತರದ ಗಾತ್ರ ಅಂತ ನೋಡ್ತೀವಿ. ಮಧ್ಯಾಂಕ ಇರುವ ವರ್ಗಾಂತರದ ಗಾತ್ರ ಅಂದ್ರೆ 25 ಮತ್ತು 20 ಏನಿದು? ಮಧ್ಯಾಂಕ ಇರುವ ವರ್ಗಾಂತರ 20ರಿಂದ 25. ಸೊ ಇಲ್ಲಿ ನಾವು ಗಾತ್ರವನ್ನ ಕಂಡುಹಿಡಬೇಕಾದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಅಂತ ಮಾಡ್ತೇವೆ. 25 ಮೈನಸ್ 20 ಅಂದ್ರೆ ಎಷ್ಟು ಬಂತು? ನಮಗೆ 5 ಬಂತು. ಸಾರಿ, ಇಲ್ಲಿ 20ರಿಂದ 15, 15ರಿಂದ 20 ವರ್ಗಾಂತರ. ಸೊ 20
20ರಲ್ಲಿ 15 ಕಳೆದ್ರೆ ಎಷ್ಟು ಬಂತು ನಮಗೆ 5 ಬಂತು ಸರಿನಾ ಸೊ ಈಗ ನಮಗೆಲ್ಲ ಆ ಬೆಲೆಗಳು ಗೊತ್ತಾಯ್ತು ನೇರವಾಗಿ ಸೂತ್ರವನ್ನ ಬರ್ಕೊಳ್ರಿ ಸೂತ್ರ ಬರೆದ ನಂತರ ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಅಂತ ನೋಡ್ತೇವೆ ಇಲ್ಲಿ L ಅಂತಂದ್ರೆ ಎಷ್ಟು 15 ಪ್ಲಸ್ n/2 ಅಲ್ಲಿ ಮಾಡಿದ್ದೇವೆ 13 ಮೈನಸ್ CF 7 F ಕೂಡ 7 ಇಂಟು H ವರ್ಗಾಂತರ 5 15 ಪ್ಲಸ್ 13ದಾಗ 7 ಕಳೆದ್ರೆ 6 ಡಿವೈಡೆಡ್ ಬೈ 7 ಇಂಟು 5 ಸೊ 15 ಪ್ಲಸ್ 5 6 30 ಬಾಗಿಸು 7 ಸೊ ಇಲ್ಲಿ ನಮಗೆ ಲಸ ತೆಗಿಬೇಕಂತ ಅಂದ್ರೆ ಅರ್ಥ ಏನಪ್ಪಾ 15 ಇಂಟು 7 ಮುಗಿಸಿ ಬಿಡ್ರಿ 15 ಒಳ್ಳೆ 105 ಪ್ಲಸ್ 30 ಡಿವೈಡೆಡ್ ಬೈ 7 105 ಪ್ಲಸ್ 30 135 ಬಾಗಿಸು 7 ಸೊ ಛೇದ ಹೊಡಿರಿ 7 ಬಂದ್ರೆ 7 7 ಬಂದ್ರೆ 7 6 ಇತ್ತು 65 ಆಯ್ತು 7 9 63 ಆಯ್ತು ಸೊ 2 ಉಳಿತು ಪಾಯಿಂಟ್ ಕೊಟ್ಟು 2 ಮುಂದೆ 0 ತಗೊಳ್ರಿ ಸೊ 25 7 2 14 ಸೊ ಇದ್ರದ್ದು ಮಧ್ಯಾಂಕ ಎಷ್ಟು ಆಗ್ತದ 19.2 ಅಂತ ನೋಡ್ತೀವಿ 19.2 ಅರ್ಥ ಆಯ್ತಾ